ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಯಾರೆಲ್ಲ ಅಗ್ರಿಕಲ್ಚರ್ ಮಾಡೋದಕ್ಕೋಸ್ಕರ ಅಗ್ರಿಕಲ್ಚರ್ಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ ಅಂದರೆ ಟ್ಯಾಕ್ಟ್ರಿಗೆ ಬೇಕಾಗಿರುವಂಥ ಉಪಕರಣಗಳು ತೊಗೋಬೇಕಂತ ಯೋಚನೆ ಮಾಡ್ತಿದ್ರು, ಅದನ್ನು ನೀವು ಗೋರ್ಮೆಂಟ್ ಕಡೆಯಿಂದಲೇ ಪಡ್ಕೋಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ನಮ್ಮ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಲಾಗಿದ್ದು ಮತ್ತು ಕೃಷಿ ಯಾಂತ್ರಿಕ ಉಪಕರಣಗಳ ಯೋಜನೆ ಅಡಿಯಲ್ಲಿ ಈ ಒಂದು ಸ್ಕೀಮ್ನ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಬಂದು ರೈತರ ಸಮುದಾಯ ಶ್ರಮವನ್ನು ಕಡಿಮೆ ಮಾಡೋದಾಗಿರ್ಬೋದು ಮತ್ತು ಕೃಷಿಯ ಕೆಲಸಗಳನ್ನು ತ್ವರಿತಗೊಳಿಸಿ ಮತ್ತು ಸಮಯವನ್ನು ಉಳಿಸೋದಕ್ಕಾಗಿರ್ಬೋದು ಮತ್ತು ಬೆಳೆಗಳ ಉತ್ಪಾದನೆ ಮತ್ತು ರೈತರ ಒಟ್ಟು ಆದಾಯವನ್ನು ಹೆಚ್ಚಿಸೋದಕ್ಕೆ ಆಗಿರುತ್ತೆ. ಮತ್ತು ಆಧುನಿಕ ಯಾಂತ್ರಿಕ ಮತ್ತು ಸಾಧನಗಳನ್ನು ಗ್ರಾಮೀಣ ಪ್ರದೇಶ ಸಣ್ಣ ರೈತರಿಗೂ ತಲುಪಿಸುವ ಒಂದು ಯೋಜನೆ ಆಗಿರುತ್ತೆ. ರೈತರ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವಂಥ ಯೋಜನೆ ಇದಾಗಿದ್ದು, ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಸಿಗುವಂಥ ಎಕ್ವಿಪ್ಮೆಂಟ್ ಅಂದರೆ ಉಪಕರಣಗಳು ಯಾವೆಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ಟ್ರ್ಯಾಕ್ಟರ್ ಅಂದರೆ ಅದರಿಂದ ಉಪಯೋಗ ಬಂದು ನಿಮಗೆ ಹೊಲ ಉಳುಮೆಗೆ ಆಗಿರ್ಬೋದು ಮತ್ತು ಸಾಗಾಣಿಕೆ ಆಗಿರ್ಬೋದು ಮತ್ತು ಇತರ ಭಾರಿ ಕೆಲಸಗಳಿಗೆ ಟ್ರ್ಯಾಕ್ಟರ್ ಅನ್ನೋದು ಯೂಸ್ ಆಗುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ. ಇನ್ನು ಪವರ್ ಟಿಲ್ಲರ್ ಬಂದು ನಿಮಗೆ ಸಣ್ಣ ಮತ್ತು ಅಲ್ಪ ಭೂಧಾರ ರೈತರಿಗೆ ಉಳುಮೆಗೆ ಮತ್ತು ಗದ್ದೆ ಕೆಲಸಕ್ಕೆ ಇದು ಯೂಸ್ ಆಗುವಂಥದ್ದು. ಮತ್ತು ಬೀಜ ಬಿತ್ತನೆ ಯಂತ್ರ ಸೀಡ್ ಡ್ರಿಲ್ಲರ್, ಇದು ಬಂದು ವೈಜ್ಞಾನಿಕವಾಗಿ ಬೀಜವನ್ನು ಬಿತ್ತನೆ ಮಾಡೋಕ್ಕೆ ಯೂಸ್ ಆಗುವಂಥದ್ದು. ಮೂರನೇದಾಗಿ ಪವರ್ ಸ್ಪ್ರೇಯರ್, ಇದು ಬಂದು ಕೀಟನಾಶಕ ಆಗಿರ್ಬೋದು ಮತ್ತು ಪೋಷಕಾಂಶಗಳಿಗೆ ಸಿಂಪಡಣೆಗೋಸ್ಕರ ಅಂದರೆ ಸ್ಪ್ರೇ ಮಾಡೋದಕ್ಕೋಸ್ಕರ ಈ ಒಂದು ಯಂತ್ರನ ಯೂಸ್ ಮಾಡ್ತಾರೆ. ಮತ್ತು ಹಾರ್ವೆಸ್ಟರ್ ಬಂದು ಇದು ಬೆಳೆ ಕಟಾವಿಗೋಸ್ಕರ ಯೂಸ್ ಮಾಡುವಂಥದ್ದು ಹಾರ್ವೆಸ್ಟರ್ ಆಗಿರುತ್ತೆ. ಇನ್ನು ಡ್ರಿಪ್ ಸಿಂಪ್ಲೇಯರ್ ವ್ಯವಸ್ಥೆ ಬಂದು ನೀರಿನ ಪರಿಣಾಮಕಾರಿ ನಿರ್ವಹಣೆಗೆ ಮತ್ತು ಬಳಕೆಗಾಗಿ ಆಗಿರುವಂಥ ಯಂತ್ರ ಆಗಿರುತ್ತೆ. ಇನ್ನು ರೋಟರ್ ವೇಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಣ್ಣನ್ನು ಚೆನ್ನಾಗಿ ಸಡಿಲಗೊಳಿಸುವಂಥದ್ದಕ್ಕೆ ಹದಗೊಳಿಸುವಂಥದ್ದಕ್ಕೆ ಯೂಸ್ ಮಾಡುವಂಥದ್ದು ಟೂಲ್ ಆಗಿರುತ್ತೆ. ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಯಾರಿಗೆ ಇಷ್ಟೆಲ್ಲ ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಾದರೆ, ಯಾರೆಲ್ಲ ಅರ್ಹರು ಅನ್ನೋದು ನೋಡೋದಾದರೆ, ಅಪ್ಲೈ ಮಾಡ್ತಿರೋವಂಥ ರೈತರು ಏನಾದರೂ ಸಾಮಾನ್ಯ ವರ್ಗಕ್ಕೆ ಸೇರಿದಂಥವ್ರು ರೈತರಾಗಿದ್ದರೆ ಅಂಥವ್ರಿಗೆ 40-50% ನಿಮಗೆ ಸಬ್ಸಿಡಿಯನ್ನು ಗೌರ್ಮೆಂಟ್ ಕಡೆಯಿಂದ ನೀವು ಪಡಿಬೋದಾಗಿರುತ್ತೆ. ಇನ್ನು ಎರಡನೇದಾಗಿ ಅಪ್ಲೈ ಮಾಡ್ತಿರೋವಂಥ ರೈತರು ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ರೈತರಾದರೆ ನಿಮಗೆ 70-90 ಅಂದರೆ ಮಿನಿಮಮ್ 70 ಮ್ಯಾಕ್ಸಿಮಮ್ 90 ನೀವು ಸಬ್ಸಿಡಿಯನ್ನು ಪಡಿಬೋದಾಗಿರುತ್ತೆ. ಇನ್ನು ಮಹಿಳಾ ರೈತರು ಕೂಡ ಈ ಒಂದು ಯೋಜನೆಯಲ್ಲಿ ಅಪ್ಲೈ ಮಾಡ್ಬೋದಾಗಿದ್ದು, ಮಹಿಳಾ ಅಭ್ಯರ್ಥಿ ಏನಾದರೂ ಅಪ್ಲೈ ಮಾಡ್ತಿದ್ರೆ ಅವ್ರಿಗೂ ಕೂಡ ಮ್ಯಾಕ್ಸಿಮಮ್ 90% ನಿಮಗೆ ಸಬ್ಸಿಡಿಯನ್ನು ಪಡಿಬೋದಾಗಿರುತ್ತೆ. ಒಂದು ವೇಳೆ ನೀವು ಸಣ್ಣ ಹಾಗೂ ಅಲ್ಪ ಭೂಧಾರ ಅಂದರೆ ನೀವು ನಿಮ್ಮ ಹೆಸರಿನಲ್ಲಿ ಕಡಿಮೆ ಜಮೀನು ಉಳ್ಳವರು ಅಂಥವ್ರಾದರೆ ಅಂಥವ್ರಿಗೆ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 80% ನಿಮಗೆ ಸಬ್ಸಿಡಿ ಅನ್ನೋದು ಸಿಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ, ಮೊದಲನೇದಾಗಿ ರೈತರು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಎರಡನೇದಾಗಿ ತಮ್ಮ ಹೆಸರಿನಲ್ಲಿ ಭೂ ದಾಖಲೆಗಳು ಮತ್ತು RTC ಅಥವಾ ಪಾಣಿ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡ್ತಿರೋವಂಥವ್ರದ್ದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ 2 ಲಿಂಕ್ ಆಗಿರೋವಂಥವ್ರದ್ದು ಹೊಂದಿರಬೇಕಾಗಿರುತ್ತೆ. ಇನ್ನು ಅದೇ ಉಪಕರಣಕ್ಕೆ ಹಿಂದೆ ಯಾವುದೇ ಸರ್ಕಾರಿ ಸಬ್ಸಿಡಿ ಪಡಿಬಾರ್ದು. ಅಂದರೆ ಇದೇ ರೀತಿ ಈ ಗೋರ್ಮೆಂಟ್ ಸ್ಕೀಮ್ಸಲ್ಲಿ ಟ್ರ್ಯಾಕ್ಟರ್ ಬೇಕಾಗುವಂಥ ಉಪಕರಣಗಳನ್ನ ನೀವು ಪಡೆಯೋದಕ್ಕೋಸ್ಕರ ಆಲ್ರೆಡಿ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿರೋಂಥವ್ರು ಆಗಿರಬಾರ್ದಾಗಿರುತ್ತೆ. ಅಂಥವ್ರು ಆಲ್ರೆಡಿ ಅಪ್ಲೈ ಮಾಡೋಂಥವ್ರು ಆದರೆ ಈ ಒಂದು ಅಪ್ಲಿಕೇಶನ್ನ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಆಗಿ ಆಫ್ಲೈನ್ ಎರಡರ ಮೂಲಕ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ನೀವೇನಾದರೂ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ತಿರೋ ಅಂಥವ್ರಾದರೆ, ಮೊದಲನೇದಾಗಿ ನೀವು ಫೋನ್ ಬ್ರೌಸರ್ನ ಓಪನ್ ಮಾಡಿಕೊಂಡು ರೈತಮಿತ್ರ.karnataka.government.in
ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅದರಲ್ಲಿ ನೀವು ಕೃಷಿ ಯಾಂತ್ರೀಕರಣ ಸಬ್ಸಿಡಿ ಯೋಜನೆ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ಒಂದು ಓಪನ್ ಮಾಡಿದ್ರಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ರೈತರು ಸಂಚಿಕೆ ಸಂಖ್ಯೆ ಮತ್ತು ಅಥವಾ ಆಧಾರ್ ಕಾರ್ಡ್ನ ನೀಡೋ ಮೂಲಕ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಅದಾದಮೇಲೆ ಅರ್ಜಿ ನಮೂನೆಯನ್ನು ಕೇಳುವ ಎಲ್ಲ ವಿವರಗಳು ಮತ್ತು ಫೋಟೋಸು ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಹಾಗೆ ಕೊನೆಯದಾಗಿ ನೀವು ಯಂತ್ರೋಪಕರಣ ವಿವರ ಮತ್ತು ಆಯ್ಕೆ ಮಾಡಿದ ಡೀಲರ್ ಮಾಹಿತಿ ನಮೂದಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅಂದರೆ ನೀವು ತಗೋಬೇಕಾಗಿರೋಂಥ ಟ್ರಾಕ್ಟರ್ ಮತ್ತು ಅದಕ್ಕೆ ಬೇಕಾಗಿರೋಂಥ ಉಪಕರಣಗಳದ್ದು ಎಲ್ಲ ನೀವು ಒಂದು ಕೊಟೇಶನ್ ತೊಗೋಬೇಕಾಗಿರುತ್ತೆ. ಅದ್ರ ರೇಟ್ ಎಲ್ಲ ಎಷ್ಟು ಅಂತ ತೊಗೋಬೇಕಾಗಿರುತ್ತೆ ಕೊಟೇಶನ್ನ. ಅದಾದಮೇಲೆ ಮತ್ತು ಯಾವುದು ಡೀಲರ್ಶಿಪ್ಪಿಂದ ನೀವು ಈ ಒಂದು ಕೊಟೇಶನ್ ತೊಗೊಂಡಿರೋ ಅನ್ನೋದು ಕೂಡ ವಿವರ ನೀವು ಫಿಲ್ ಮಾಡಿ ಕೊನೆಯದಾಗಿ ನೀವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇರಬೇಕಾಗಿರುತ್ತೆ. ಮತ್ತು ಅಪ್ಲೈ ಮಾಡ್ತಿರೋವಂಥವ್ರ ಹೆಸರಲ್ಲಿ RTC ಅಂದರೆ ಪಾಣಿ ಇರಬೇಕಾಗಿರುತ್ತೆ. ಮತ್ತು ಅಪ್ಲೈ ಮಾಡ್ತಿರೋವಂಥವ್ರದ್ದು ಕ್ಯಾಸ್ಟ್ ಇನ್ಕಮ್ ಇರಬೇಕಾಗಿರುತ್ತೆ. ಒಂದು ವೇಳೆ ಅವರು SC/ST ಕ್ಯಾಟಗರಿ ಸೇರಿದಂಥವ್ರಾದರೆ, ಇಲ್ಲ ಅನ್ನೋದಾದರೆ ಅವರಿಗೆ ಸಾಮಾನ್ಯ ವರ್ಗದವರು ಅನ್ನೋ ಒಂದು ಇದರಲ್ಲಿ ಅಪ್ಲೈಯನ್ನು ಮಾಡ್ತಾರೆ. ಸೊ SC/ST ಕ್ಯಾಟಗರಿ ಸೇರಿದಂಥವ್ರು ಕ್ಯಾಸ್ಟ್ ಇನ್ಕಮ್ ನೀಡಿ ಅವ್ರಿಗೆ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಮಹಿಳಾ ಗುರುತಿನ ಚೀಟಿ ಅಂದರೆ ಏನಾದರೂ ಮಹಿಳೆ ಅಭ್ಯರ್ಥಿ ಏನಾದರೂ ಅಪ್ಲೈ ಮಾಡ್ತಿದ್ರೆ ಅವ್ರದ್ದು ಗುರುತಿನ ಚೀಟಿ ಏನಾದರೂ ವೋಟರ್ ID ಏನಾದರೂ ನೀಡಬೇಕಾಗಿರುತ್ತೆ. ಇನ್ನು ಯಂತ್ರ ಖರೀದಿ ರಶೀದಿ ಮತ್ತು ಕೊಟೇಶನ್ ಇರಬೇಕಾಗುತ್ತೆ. ಆಲ್ರೆಡಿ ಹೇಳಿದಾಗೆ ಅದರದ್ದು ಕೊಟೇಶನ್ ಕೊಡ್ತಾರೆ. ನಿಮಗೆ ಹೋಗಿ ಡೀಲರ್ಶಿಪ್ ಹತ್ರ ಕೇಳಿದ್ರೆ ಅದರದ್ದು ನೀವು ನೀಡಬೇಕಾಗಿರುತ್ತೆ. ಇನ್ನು ಸಬ್ಸಿಡಿ ಮಂಜೂರು ಮತ್ತು ವಿವರಣೆ ಪ್ರಕ್ರಿಯೆ ಅಂದರೆ ನಿಮ್ಮ ಸಬ್ಮಿಟ್ ಮಾಡಿದ್ದಾದಮೇಲೆ ಹೇಗೆ ನಿಮಗೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಅನ್ನೋದಾದರೆ ಸಬ್ಸಿಡಿ ನಿಮಗೆ ಸಿಕ್ಕಿದಾದಮೇಲೆ ಮಂಜೂರಾದ ನಂತರ ರೈತರು ಸರ್ಕಾರದಿಂದ ಅನುಮೋದಿತ ವಿತರಣೆಯಿಂದ ಮಾತ್ರ ಯಂತ್ರವನ್ನು ಖರೀದಿಸಬೇಕಾಗಿರುತ್ತೆ. ಅಂದರೆ ಆಲ್ರೆಡಿ ನೀಡಿರ್ತಾರೆ. ಅಂದರೆ ಯಾವ ಡೀಲರ್ಶಿಪ್ಪಿಂದ ನೀವು ಪಡ್ಕೋಬೇಕಾಗಿರುತ್ತೆ ಅನ್ನೋದನ್ನು ಅಲ್ಲಿಂದ ನೀವು ತಗೊಂಡು ಅದರಲ್ಲಿ ತೊಗೊಂಡಿದ್ದಾದಮೇಲೆ ಖರೀದಿಸಿದ ಬಿಲ್ ಮತ್ತು ಬೈ ಮಾಡಬೇಕಾದ್ರೆ ನಿಮಗೆ ಬಿಲ್ ನೀಡ್ತಾರೆ. ಅದು ಮತ್ತು ತೊಗೊಳ್ಬೇಕಾದ್ರೆ ಏನು ತೊಗೊಳ್ತೀರಿ ಟ್ಯಾಕ್ಟರ್ ಅದರ ಜೊತೆ ನೀವು ಫೋಟೋ ತೊಗೊಂಡು ನೀವು ಕಚೇರಿಗೆ ಡಿಪಾರ್ಟ್ಮೆಂಟ್ಗೆ ನಿಮಗೆ ಫೋಟೋ ಅನ್ನೋದು ಕಳಿಸ್ಬೇಕಾಗಿರುತ್ತೆ. ಅದಾದಮೇಲೆ ಅದು ಕಳಿಸಿದಾದಮೇಲೆ ಯಶಸ್ವಿ ಆದ ನಂತರ ನಿಮಗೆ ಸಬ್ಸಿಡಿ ಮೊತ್ತವನ್ನು ನೇರವಾಗಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಅಂದರೆ ಇದೆಲ್ಲ ಮಾಡಿದಾದಮೇಲೆ ನೀವು ಫೋಟೋ ಎಲ್ಲ ಒಮ್ಮೆ ನಿಮಗೆ ಚೆಕ್ ಮಾಡ್ತಾರೆ, ಇದು ಒರಿಜಿನಲ್ಲೋ ಇಲ್ವಾ ಅನ್ನೋದು ಚೆಕ್ ಮಾಡಿದ್ದಾದಮೇಲೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಬ್ಸಿಡಿಯಲ್ಲಿ ನೀವು ನೀಡಿರೋಂಥ ಅಮೌಂಟ್ನ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ನಿಮಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇವತ್ತಿನ ವೀಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಯಾರೆಲ್ಲ ಟ್ರ್ಯಾಕ್ಟರ್ ಅಥವಾ ಅದಕ್ಕೆ ಬೇಕಾಗಿರೋಂಥ ಉಪಕರಣಗಳು ಬೈ ಮಾಡಬೇಕು ಅಂತ ಇದ್ದೀರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗಾಗಿ ಮತ್ತು ಪ್ರೈವೇಟ್ ಜಾಬ್ಸ್ ಗೌರ್ಮೆಂಟ್ ಜಾಬ್ಸ್ಗೋಸ್ಕರ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.